ವಿಠಲ್ ರಿಪೋರ್ಟರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ಕಾಂಗ್ರೆಸ್ನಿಂದ ಮೊದಲ ಬಾರಿಗೆ ಮಹಿಳೆಯನ್ನ ಇದೀಗ ನಿಲ್ಲಿಸಲಾಗಿರುವಂಥದ್ದು. ಸಾಕಷ್ಟು ಏನು ಈ ಒಂದು ದಾವಣಗೆರೆ ಕ್ಷೇತ್ರ ಕಾವನ್ನ ಪಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಕಳೆದ ಬಾರಿ 72% ವೋಟಿಂಗ್ ಆಗಿತ್ತು. ಈ ಬಾರಿ ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗಬಹುದು? ಮತದಾನ ಪ್ರಭು ಯಾರಿಗೆ ಜೈ ಅನ್ನಬಹುದು? ಇಬ್ಬರು ಮಹಿಳಾ ಮಣಿಗಳೇ ಇದ್ದಾರೆ, ಬಿಜೆಪಿ ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲಿ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ರಮ್ಯ, ಏನಂತಂದರೆ ದಾವಣಗೆರೆಯಲ್ಲಿ ಈಗಾಗಲೇ ಮತದಾನಕ್ಕೆ ಏನು ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಬೂತ್ ಮಟ್ಟದಲ್ಲಿ ಮತದಾನ ಕೇಂದ್ರಗಳಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಸಹ ಏನು ಸಿಬ್ಬಂದಿ ಮಾಡಿಕೊಂಡಿರುವಂಥದ್ದು. ಅದರಂತೇನು ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಏನು ಸಂಸತ್ತಿಗೆ ಪ್ರವೇಶ ಮಾಡೋಕ್ಕೇನು ಈ 30 ಜನ ಏನು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ BJPಯಿಂದ ಗಾಯತ್ರಿ ಸಿದ್ದೇಶ್ವರ್ ಇರ್ತಾರೆ, ಕಾಂಗ್ರೆಸ್ಸಿಂದ ಏನು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಇರ್ತಾರೆ. ಅದರ ಜೊತೆಗೆ ಪಕ್ಷೇತರವಾಗಿ ಏನು ವಿನಯ್ ಕುಮಾರ್ ಸಹ ಏನೊಂದು ಸಾಕಷ್ಟು ಫೈಟನ್ನು ಸಹ ಕೊಡ್ತಿರುವಂಥದ್ದನ್ನು ಗಮನಿಸಬಹುದು. ಅದಂತೇನು ಸುಮಾರು ಕಳೆದ ಒಂದು ಲೋಕಸಭಾ ಕ್ಷೇತ್ರ ರಚನೆ ಆದ ನಂತರ ಏನು ಮೊದಲ ಬಾರಿಗೆ ಕಾಂಗ್ರೆಸ್ ಮತ್ತು BJPಯಿಂದ ಮಹಿಳೆಯರನ್ನ ಕಣಕ್ಕಿಳಿಸಿರೋದೊಂದು ವಿಶೇಷ ಆಗಿರುವಂಥದ್ದು. ಏನು ಮಹಿಳಾ ಮನಿಗಳ ಒಂದು ಫೈಟ್ ಸಹ ಇನ್ನು ಒಂದು ನೆಕ್ ಫೈಟ್ ಇದೆ ಅಂತಲೇ ಹೇಳ್ಬೋದು ರಮ್ಯ. ಇನ್ನು ಏನಂತಂದರೆ ಈಗಾಗಲೇ ಬೂತ್ ಮತಗಟ್ಟೆಗಳಲ್ಲಿ ಸಕಲ ಸಿದ್ಧತೆಗಳನ್ನು ನಡೆದಿದ್ದೇನು ಕ್ಷೇತ್ರದ 8 ಲೋಕಸಭಾ ಕ್ಷೇತ್ರಗಳಲ್ಲಿ ಏನು 1946 ಮತಗಟ್ಟೆಗಳ ರಚನೆ ಮಾಡಿ ಮತದಾನಕ್ಕೆ ಒಂದು ವ್ಯವಸ್ಥೆ ಮಾಡಿರುವಂಥದ್ದು. 17,09,000 ಮತದಾರರು ಏನು ಈ ದಾವಣಗೆರೆ ಲೋಕಸಭಾ ಅಭ್ಯರ್ಥಿಯ ಒಂದು ಭವಿಷ್ಯವನ್ನು ಬರಲಿಕ್ಕೆ ಈಗಾಗಲೇ ಸಿದ್ಧ ಆಗಿರುವಂಥದ್ದು. ಅದರ ಜೊತೆಗೆ 3,500 ಭದ್ರತಾ ಸಿಬ್ಬಂದಿನ ನೇಮಕ ಮಾಡಿರ್ತಾರೆ. ಇನ್ನು 9,000 ಜನ ಸಿಬ್ಬಂದಿಗಳು ಈ ಮತದಾನ ಪ್ರಕ್ರಿಯೆಯಲ್ಲಿ ಏನು ಒಂದು ಕಾರ್ಯನಿರ್ವಹಿಸ್ತಿರುವಂಥದ್ದು. ಅದರ ಜೊತೆಗೆ ಸುಮಾರು 400ಕ್ಕೂ ಅಧಿಕ ವಾಹನಗಳು, ಅಂದರೆ ಸರ್ಕಾರಿ ಮತ್ತು ಖಾಸಗಿ ವಾಹನಗಳು ಈಗ ಈ ಒಂದು ಕಾರ್ಯದಲ್ಲಿ ತೊಡಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಮತದಾನ ಪ್ರಕ್ರಿಯೆ ಸಹ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಒಂದು ಆರಂಭವಾಗುವಂಥದ್ದು ರಮ್ಯ. ರೈಟ್. ಓಕೆ ವಿಠಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹುಬ್ಬಳ್ಳಿಯಿಂದ ಮಾಹಿತಿ ಕೊಡ್ತಾ ಇದ್ರು ಪ್ರಕಾಶ್, ಧನ್ಯವಾದಗಳು. ಕಾರವಾರದಿಂದ ಶೇಷಗಿರಿ ಕೂಡ ಮಾಹಿತಿ ಕೊಡ್ತಾ ಇದ್ರು, ಭೀಮಾ ನಾಯಕರಿದ್ರು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮ್ಮಿಂದ ಪಡೆದುಕೊಳ್ತೀವಿ. ಕಾರಣ ನಮ್ಮ ಪ್ರತಿನಿಧಿಗಳು ರಿಪಬ್ಲಿಕಾನದ ಅತಿ ದೊಡ್ಡ ತಂಡ ಮತಗಟ್ಟೆಗಳಿಂದ ನೇರ ಸಂಪರ್ಕದಲ್ಲಿ ಪ್ರತಿ ಕ್ಷಣದ ಮಾಹಿತಿಯನ್ನು ನಿಮ್ಮ ತನಕ ತಲುಪಿಸುವ ಪ್ರಯತ್ನ ಕೂಡ ಮಾಡ್ತಾ ಹೋಗ್ತೀವಿ. ಗಮನಿಸಬೇಕಾಗಿರೋದು ಮತದಾರರ ಒಲವು, ಎಷ್ಟರ ಮಟ್ಟಿಗೆ ಉತ್ಸುಕರಾಗಿದ್ದಾರೆ ಈ ಪ್ರಜಾಪ್ರಭುತ್ವದ ಹಬ್ಬದ ಬಗ್ಗೆ ಅಂತ. ಲಾಸ್ಟ್ ಟೈಮ್ ರಾಜ್ಯದ 14 ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗಮನಿಸಿದ್ರೆ ಬೆಂಗಳೂರಿನ ಜನಾನೇ ನಿರಾಸಕ್ತಿ ತೋರಿಸ್ಬಿಟ್ರು ಮತದಾನ ಮಾಡೋದಕ್ಕೆ. ಹಾಗಾಗಿ ಆ ರೀತಿಯ ನಿರಾಸಕ್ತಿ ಬೇಡ. ಮುಂದಿನ 5 ವರ್ಷಗಳ ಕಾಲ ನಮ್ಮ ದೇಶವನ್ನ ಸುಭದ್ರವಾಗಿ ಇಡುವಂತಹ ನಾಯಕ ಯಾರು, ನಮ್ಮ ಕ್ಷೇತ್ರದ ಜನಪ್ರತಿನಿಧಿ ಯಾರಾಗಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕಾಗಿರೋದ್ರಿಂದ ಯಾರು ಕೂಡ ನಿರಾಸಕ್ತಿ ತೋರಿಸ್ಬೇಡಿ. ದಯವಿಟ್ಟು ಮತಗಟ್ಟೆಗಳಿಗೆ ಹೋಗಿ ನಿಮ್ಮ ಮತಗಳನ್ನ ಚಲಾವಣೆ ಮಾಡಲಿ ಅನ್ನೋದು ರಿಪಬ್ಲಿಕಾನದ ಆಶಯ ಕೂಡ. ಕಾರಣ ನಾಳೆ ನಿಮ್ಮ ಕ್ಷೇತ್ರದಲ್ಲಿ ಏನೇ ಸಮಸ್ಯೆ ಇದೆ ಅಂದ್ರೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಯಾರು ಉತ್ತಮ ನಾಯಕ ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕು, ನೀವೇ ನಾಳೆ ಪ್ರಶ್ನೆ ಮಾಡಬೇಕಾಗತ್ತೆ. ಹಾಗಾಗಿ ಪ್ರಶ್ನೆ ಮಾಡೋ ಹಕ್ಕು ಬೇಕು ಅಂದ್ರೆ ಮತದಾನ ಮಾಡಿರೋ ಹಕ್ಕು ನಿಮ್ಮ ಹತ್ರ ಇರಬೇಕಾಗುತ್ತೆ. ನಾನು ಮತ ಹಾಕಿದ್ದೀನಿ, ಆ ಹಕ್ಕಿದೆ, ನಾನು ಪ್ರಶ್ನೆ ಮಾಡ್ತೀನಿ, ನನ್ನ ಸಮಸ್ಯೆಗಳಿಗೆ ನೀವು ಸ್ಪಂದಿಸಲೇಬೇಕು ಅಂತ ಕೇಳೋದಕ್ಕೊಂದು ಅಧಿಕಾರ ಇರುತ್ತೆ ಅಂತ. ಹಾಗಾಗಿ ಯಾರು ಕೂಡ ನಿರಾಸಕ್ತಿ ತೋರಿಸಬೇಡಿ, ಮತಗಟ್ಟೆಗಳಿಗೆ ತೆರಳಿ ತಮ್ಮ ಅಮೂಲ್ಯವಾಗಿರುವಂತಹ ಮತ ಚಲಾವಣೆ ಮಾಡಲಿ ಅನ್ನೋದಷ್ಟೇ ನಮ್ಮ ಆಶಯ. ಸೊ ಗಮನಿಸ್ತಾ ಇದ್ದೀವಿ, ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಕ್ವಿಕ್ ಆಗಿ ನೋಡ್ಬಿಡೋಣ 14 ಲೋಕಸಭಾ ಕ್ಷೇತ್ರಗಳು ಯಾವ್ದ್ಯಾವುದು ಅಂತ. ಬೀದರ್, ಕಲಬುರಗಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಚಿಕ್ಕೋಡಿ, ಧಾರವಾಡ, ಉತ್ತರ ಕನ್ನಡ, ಅದೇ ರೀತಿ ಶಿವಮೊಗ್ಗ, ದಾವಣಗೆರೆ, ಹಾವೇರಿ. ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ಪ್ರಕ್ರಿಯೆ ಆಗುತ್ತೆ. ಗಮನಿಸಬೇಕಾಗಿರೋದು ಉತ್ತರ ಕರ್ನಾಟಕ ಭಾಗ. ಹಾಗಾಗಿ ಉತ್ತರ ಕರ್ನಾಟಕ ಭಾಗವನ್ನ ಯಾವುದೇ ಪಕ್ಷ ಕೂಡ ನಿರ್ಲಕ್ಷ್ಯ ಮಾಡಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಪದೇ ಪದೇ ವಿಸಿಟ್ ಮಾಡಿ ಸಮಾವೇಶಗಳನ್ನ ಮಾಡೋ ಮೂಲಕ, ರೋಡ್ ಶೋಗಳನ್ನ ಮಾಡೋ ಮೂಲಕ ಮೋದಿ ಅಲೆಯನ್ನ ಸೃಷ್ಟಿ ಮಾಡಿದ್ದೀವಿ ಅನ್ನುವಂಥ ಉತ್ಸಾಹದಲ್ಲಿ ಬಿಜೆಪಿ ಪಾಳಿಯ ಇದ್ರೆ, ಈ ಕಡೆ ಕಾಂಗ್ರೆಸ್ನವರು ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀವಿ, ಜನರನ್ನ ತಲುಪಿದ್ದೀವಿ, ಮತದಾರರು ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ಆಶಾಭಾವನೆಯಲ್ಲಿ ಕಾಂಗ್ರೆಸ್ ಇದೆ. ಬಟ್ ಮತದಾರರ ಒಲವು ಯಾವ ಕಡೆ, ರಿಸಲ್ಟ್ ದಿನಾನೇ ಕಾದು ನೋಡಬೇಕಾಗುತ್ತೆ.